ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬಸವಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಗಂಭೀರವಾದಂತಹ ಬಹುದೊಡ್ಡ ಆರೋಪವೊಂದು ಕೇಳಿಬಂದಿದೆ. ಸ್ವಾಮೀಜಿಯಿಂದ ಭಕ್ತೆಗೆ ಲೈಂಗಿಕ ಕಿರುಕುಳವನ್ನ ನೀಡಲಾಗಿದೆ ಎನ್ನುವಂತಹ ಆರೋಪ ಕೇಳಿಬಂದಿರುವಂಥದ್ದು. ಪ್ರಸಾದ ಕೊಡ್ತೀನಿ ಅಂತ ಕರೆದು ಸ್ವಾಮೀಜಿ ದೌರ್ಜನ್ಯವನ್ನ ಎಸಗಿದ್ದಾರೆ. ಮೈಕೈ ಮುಟ್ಟುತ್ತಾ ನನ್ನೊಂದಿಗೆ ದೈಹಿಕವಾಗಿ ತಪ್ಪಾಗಿ ವರ್ತಿಸಿದ್ದಾರೆ. ಖಾಸಗಿ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ದಾರೆ. ರಾತ್ರಿ ಕರೆ ಮಾಡಿ ಬೆತ್ತಲೆ ವಿಡಿಯೋ ಕಾಲ್ ಮಾಡೋದಕ್ಕೆ ಟಾರ್ಚರ್ ಕೊಡ್ತಾ ಇದ್ರು ಅಂತೇಳಿ ಆ ಮಹಿಳೆ ಆರೋಪವನ್ನ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನ ಹರಿಬಿಡ್ತೀನಿ ಇಲ್ಲದೆ ಇದ್ರೆ ಅಂತೇಳಿ ಬೆದರಿಕೆ ಬೇರೆ ಹಾಕ್ತಾ ಇದ್ರಂತೆ. ಶ್ರೀಗಳ ವಿರುದ್ಧ ರಾಜ್ಯ ಮಹಿಳಾ ಆಯೋಗಕ್ಕೆ ಈ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರು ದೂರನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯನವರು ಹಾಗೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಅವರು ದೂರನ್ನು ಸಲ್ಲಿಕೆ ಮಾಡಿರುವಂಥದ್ದು. ಸಂತ್ರಸ್ತ ಮಹಿಳೆ ಬಸವಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಆರೋಪವನ್ನು ಮಾಡಿ ಆಕೆ ದೂರನ್ನು ಸಲ್ಲಿಕೆ ಮಾಡಿರುವಂಥದ್ದು. ಪ್ರಸಾದವನ್ನು ಕೊಡ್ತೀನಿ ಅಂತ ಹೇಳಿ ಕರೆದು ಬಿಟ್ಟು ಅವರು ದೌರ್ಜನ್ಯವನ್ನು ಎಸಗಿದ್ದಾರೆ. ಲೈಂಗಿಕ ಕಿರುಕುಳವನ್ನು ನನಗೆ ನೀಡಿದ್ದಾರೆ ಬಸವಜಯ ಮೃತ್ಯುಂಜಯ ಶ್ರೀಗಳು ಅಂತೇಳಿ ಆ ಮಹಿಳೆ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಪಂಚಮಸಾಲಿ ಸಮಾಜದ ಹೋರಾಟದಲ್ಲಿ ಮುಂದಾಳತ್ವವನ್ನು ವಹಿಸಿದ್ದಂತಹ ಬಸವಜಯ ಮೃತ್ಯುಂಜಯ ಶ್ರೀಗಳು ಈಗ ಅವರ ವಿರುದ್ಧ ಈ ಗಂಭೀರ ಆರೋಪವೊಂದು ಕೇಳಿ ಬರ್ತಾ ಇರುವಂಥದ್ದು. 2A ಮೀಸಲಾತಿಗಾಗಿ ಪಂಚಮಸಾಲಿ ಸಮಾಜ ಏನು ಬೃಹತ್ ಹೋರಾಟವನ್ನು ಪಾದಯಾತ್ರೆಯನ್ನು ಎಲ್ಲ ನಡೆಸ್ತೋ ಅದರ ಮುಂದಾಳತ್ವವನ್ನು ವಹಿಸಿದಂಥವರು ಇವರು. ಇದೀಗ ಅವರ ವಿರುದ್ಧವೇ ಈಗ ಗಂಭೀರವಾದಂತಹ ಈ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅವರು ಅನ್ನುವಂತಹ ಆರೋಪ. ಸಂತ್ರಸ್ತ ಮಹಿಳೆಯೇ ಈ ಬಗ್ಗೆ ದೂರನ್ನು ದಾಖಲಿಸಿದ್ದಾರೆ, ಕೂಡ ದೂರು ಕೊಟ್ಟಿದ್ದಾರೆ. ಸ್ವಾಮೀಜಿ ನನಗೆ ಪ್ರಸಾದವನ್ನು ಕೊಡ್ತೀನಿ ಅಂತೇಳಿ ಕರೆದು ಇದು ಮಾಡ್ತಾಯಿದ್ರು, ಏನು ದೌರ್ಜನ್ಯ ಎಸಗ್ತಾ ಇದ್ರು ಅಂತ. ಹಾಗಿದ್ರೆ ಯಾರ್ಯಾರಿಗೆ ಅವರು ದೂರನ್ನು ಕೊಟ್ಟಿದ್ದಾರೆ? ಒಂದು, ರಾಜ್ಯ ಮಹಿಳಾ ಆಯೋಗಕ್ಕೆ ಅವರು ತಮ್ಮ ದೂರನ್ನು ಸಲ್ಲಿಸಿರುವಂಥದ್ದು. ಇನ್ನು ಎರಡನೆಯದು, ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಅವರು ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಮೂರನೆಯದಾಗಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೂ ಕೂಡ ದೂರು ಸಲ್ಲಿಕೆ ಮಾಡಿರುವಂಥದ್ದು. ನಾಲ್ಕನೆಯದು ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ. ಒಟ್ಟಾರೆಯಾಗಿ 4 ಜನರಿಗೆ, ಅಂದರೆ 2 ಆಯೋಗಗಳಿಗೆ ಮತ್ತು ಸಿಎಂ ಹಾಗೆ ಗೃಹ ಸಚಿವರಿಗೆ ತಮ್ಮ ನೋವನ್ನು, ತಮ್ಮ ಅಳಲನ್ನು ತೋಡಿಕೊಂಡು ದೂರನ್ನು ಸಲ್ಲಿಸಿರುವಂಥದ್ದು ಸಂತ್ರಸ್ತ ಮಹಿಳೆ. ಪ್ರಸಾದವನ್ನು ನೀಡುವ ರೀತಿ ಪ್ರಸಾದವನ್ನು ಕೊಡುವ ನೆಪದಲ್ಲಿ ಕರೆದು ಬಿಟ್ಟು ಮೈಕೈಯೆಲ್ಲ ಮುಟ್ಟಿ ಅಸಭ್ಯವಾಗಿ, ಅನುಚಿತವಾಗಿ ನಮ್ಮ ಜೊತೆ ವರ್ತಿಸ್ತಾ ಇದ್ರು. ಹಾಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ. ಖಾಸಗಿ ವಿಡಿಯೋವನ್ನು ಇಟ್ಟುಕೊಂಡು ಅವರು ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾ ಇದ್ರು. ಹೊತ್ತಲ್ಲದ ಹೊತ್ತಿನಲ್ಲಿ ರಾತ್ರಿ ವೇಳೆಯಲ್ಲೆಲ್ಲ ಫೋನ್ ಮಾಡಿಬಿಟ್ಟು ಬೆತ್ತಲೆ ವಿಡಿಯೋ ಕಾಲ್ ಮಾಡು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ರು. ಇಲ್ಲದೇ ಇದ್ದರೆ ಸಾಮಾಜಿಕ ಜಾಲತಾಣದಲ್ಲಿ ನಿನ್ನ ಖಾಸಗಿ ವಿಡಿಯೋಗಳನ್ನು ಹರಿಬಿಡ್ತೀನಿ ಅಂತೇಳಿ. ಇನ್ನು ನಮ್ಮ ಪ್ರತಿನಿಧಿ ಚಂದನ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಆರೋಪದ ಮೇರೆಗೆ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾದಂತ ನಾಗಲಕ್ಷ್ಮಿ ಚೌಧರಿ ಅವರಿದ್ದಾರೆ. ಮೇಡಮ್, ನಿಮ್ಮ ಗಮನಕ್ಕೆ ಈ ಒಂದು ಕೇಸ್ ಯಾವಾಗ ಗಮನಕ್ಕೆ ಬಂತು? ಅವರು ಏನಂತ ದೂರು ಕೊಟ್ರು? ನಿನ್ನೆ ಸಾಯಂಕಾಲ ಆಫೀಸ್ ಮುಚ್ಚುವಂತ ಟೈಮಲ್ಲಿ ಯಾರೋ ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಆ ಹೆಣ್ಮಗಳ ಪರವಾಗಿ ಒಂದು ಪತ್ರವನ್ನ ಕೊಟ್ಟಿದ್ದಾರೆ, ಒಂದು ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ ಅಂದ್ರೆ ಕಂಪ್ಲೇಂಟು, ಅವರು ಬಸವ ಜಯ ಮೃತ್ಯುಂಜಯ ಅನ್ನೋ ಸ್ವಾಮೀಜಿ ಅವರ ಎಲ್ಲ ಖಾಸಗಿ ವಿಡಿಯೋಗಳನ್ನ, ಫೋಟೋಗಳನ್ನ ಇಟ್ಕೊಂಡು ಲೈಂಗಿಕ ದೌರ್ಜನ್ಯ ಮಾಡಿರುವಂತ ಆ ವಿಡಿಯೋಗಳನ್ನೆಲ್ಲ ನಾನು ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತೀನಿ, ನೀನ್ ಕೋಆಪರೇಟ್ ಮಾಡಲಿಲ್ಲ ಅಂತಂದ್ರೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ನೆನೆ. ಸೊ ಅದು ಬಹಳ ಗಂಭೀರವಾದಂತ ಆರೋಪ ಇರೋದ್ರಿಂದ ನಾನೇ ಖುದ್ದಾಗಿ DCP ಮತ್ತು SP ಬಾಗಲಕೋಟೆ ಅವ್ರು ಇಲ್ಲಿರೋ ಅದು ಕಂಪ್ಲೇಂಟ್ ಬಂದಿರೋದು ಇಲ್ಲಿ ತ್ಯಾಗರಾಜ್ ನಗರದಿಂದ. ಸೊ ನಾನು DCP ಅವರು ಇಬ್ಬರಿಗೂ ಮಾತಾಡಿ ಇಬ್ಬರಿಗೂ ಆಲ್ರೆಡಿ ನಾವು ಪತ್ರವನ್ನ ಕಳಿಸಿದೀವಿ. ಅದೇನಿದೆ ತನಿಖೆ ಮಾಡಿ ಇಮಿಡಿಯೇಟ್ಲಿ ಆ ಹೆಣ್ಣು ಮಗಳಿಗೆ ಸತ್ಯ ಇದ್ರೆ ಅವ್ರಿಗೆ ರಕ್ಷಣೆಯನ್ನ ಕೊಟ್ಟು
ಮತ್ತೆ ಕಾನೂನು ಪ್ರಕಾರ ಕ್ರಮ ತಗೊಂಡು ನಮಗೆ ವರದಿಯನ್ನ ಕೊಡಿ ಅಂತ ನಾನು ಪೊಲೀಸ್ ಅವರಿಗೆ ಹೇಳಿದ್ದೇನೆ. ಮ್ಯಾಮ್, ಮತ್ತೊಂದ್ ಕಡೆ ಸ್ವಾಮೀಜಿಯವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನಾದ್ರೂ ನಿಮ್ ಗಮನಕ್ಕೆ ಬಂದಿದ್ಯಾ? ಇದ್ರ ಬಗ್ಗೆ ಇಲ್ಲ, ನನಗೆ ಗೊತ್ತಿಲ್ಲ, ನಮ್ಗೆ ಆಯೋಗಕ್ಕೆ ಬಂದಿಲ್ಲ. ಇದು ಮುಂದಿನ ಹಾದಿ ಹೇಗಿರುತ್ತೆ? ತನಿಖೆಯ ಮುಂದಿನ ಹಾದಿ ಯಾವ ತರ ಇರುತ್ತೆ? ಆ ಮಹಿಳೆಯ ಮನಸ್ಥಿತಿ ಈಗ ಹೇಗಿದೆ ಮ್ಯಾಮ್? ನಂಗೆ ಗೊತ್ತಿಲ್ಲ ಆ ಮಹಿಳೆ ಯಾರು ಅಂತಾನೂ ಗೊತ್ತಿಲ್ಲ. ಕೊಟ್ಟಿರೋ 2 ನಂಬರ್ನು ಯಾವ್ದೋ ಬೇರೆಯವ್ರಿಗೆ ಹೋಗ್ತಾ ಇದೆ, ಅವ್ರಿಗೆ ಹೋಗ್ತಾ ಇಲ್ಲ ನಂಬರುನು. ಮತ್ತೆ ಅಡ್ರೆಸ್ನು ಅಷ್ಟು ಕರೆಕ್ಟ್ ಆಗಿ ಕೊಟ್ಟಿರ್ಲಿಲ್ಲ ಅವರು. ಮತ್ತೆ ನಾವು ಅಡ್ರೆಸ್, ಯಾಕಂದ್ರೆ ಯಾವುದೇ ಒಂದು ಮಹಿಳಾ ಆಯೋಗದಲ್ಲಿ ನೀವು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಅಡ್ರೆಸ್ಸು ಫೋನ್ ನಂಬರ್ ವೆರಿ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಯಾರಿಗೆ ನಾವು ನಮೂದನೆ ಮಾಡಕ್ಕಾಗತ್ತೆ, ಕಷ್ಟ ಆಗತ್ತೆ. ಸೊ ಹಾಗಾಗಿ ಗೊತ್ತಿಲ್ಲ, ನಾವು ಸೀದಾ ಸ್ವಾಮೀಜಿ ಮೇಲೆ ಆರೋಪ ಇರೋದ್ರಿಂದ ಅವರಂತೂ ಗೊತ್ತೇ ಇರುತ್ತಲ್ಲ. ಸೊ ಹಾಗಾಗಿ ಯಾವುದೇ ಇರಲಿ, ಆ ಹೆಣ್ಮಗಳು ಯಾಕೆ ಬಂದಿಲ್ಲ, ಏನ್ ಕೊಟ್ಟಿಲ್ಲ ಅನ್ನೋದು ಸೆಕೆಂಡ್ರಿ, ಅಥವಾ ಅವಳು ಕಾನ್ಫಿಡೆನ್ಷಿಯಲ್ ಆಗಿ ಪ್ರೈವೇಟ್ ಆಗಿ ಇರಬೇಕು ಅಂತನೋ ಏನೋ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದ್ರೆ ಪೊಲೀಸರು ಅದನ್ನ ಗಂಭೀರವಾಗಿ ತಗೊಂಡು ತನಿಖೆ ಮಾಡಿ ಆ ಹೆಣ್ಮಗಳನ್ನ ಕರೆಸಿ ಅವಳಿಗೆ ರಕ್ಷಣೆಯನ್ನ ಕೊಟ್ಟು ಅದೇನಿದೆ ಸತ್ಯ ಅಸತ್ಯ ಅದ್ರ ತನಿಖೆ ಆಗ್ಲಿ ಅಂತ ನಾನು ಹೇಳಿದ್ದೀನಿ. ಮಹಿಳೆ ಪರವಾಗಿ ದೂರು ಕೊಟ್ಟಿದ್ದು ಖುದ್ದಾಗಿ ಆ ಮಹಿಳೆನೇ ಬಂದಿದ್ದ ಅಥವಾ ಬೇರೆ ಯಾರೋ ವ್ಯಕ್ತಿ? ಆ ವ್ಯಕ್ತಿ ಯಾರು ಗೊತ್ತಿಲ್ಲ ನನಗೆ. ಇದು ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿರುವಂತ ಮಾತು. ಅಂದ್ರೆ ತನಿಖೆ ಆದ ಬಳಿಕ ಸತ್ಯಾಸತ್ಯತೆ ಗೊತ್ತಾಗತ್ತೆ ಅನ್ನುವಂತ ಮಾತು. ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕೆಲವು ಅಂಶಗಳನ್ನು ಹೇಳಿದರು. ನಮಗೆ ದೂರು ಬಂದಿದೆ, ಏನು ದೂರು ಬಂದಿದೆ ಅದರಲ್ಲಿ ಸ್ವಾಮೀಜಿಗಳ ವಿರುದ್ಧ ಆರೋಪವನ್ನು ಮಾಡಲಾಗಿದೆ. ಅವರು ಖಾಸಗಿ ವಿಡಿಯೋಗಳನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀನಿ ಅಂತೇಳಿ ಬೆದರಿಕೆಯನ್ನು ಹಾಕಿದ್ದಾರೆ. ಈ ಥರ ನನಗೆ ದೌರ್ಜನ್ಯ ಆಗಿದೆ ಅಂತೇಳಿ ಆ ಮಹಿಳೆ ಆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಆ ಮಹಿಳೆ ನೇರವಾಗಿ ಬಂದು ಅವರು ನಮಗೆ ದೂರನ್ನು ನೀಡಿಲ್ಲ, ಅವರ ಪರವಾಗಿ ಬೇರೆ ವ್ಯಕ್ತಿ ಬಂದು ದೂರನ್ನು ನೀಡಿದ್ದಾರೆ. ಹಾಗೆ ಆ ದೂರು ಏನು ಕೊಟ್ಟಿದ್ದಾರೆ ಆ ದೂರಿನಲ್ಲಿ ಅವರು ನಮೂದು ಮಾಡಿರುವಂತಹ ಮೊಬೈಲ್ ನಂಬರ್ಗಳಾಗಿರಬಹುದು ಅಥವಾ ಅಡ್ರೆಸ್ ಆಗಿರ್ಬೋದು, ಅದು ಆ ಮಹಿಳೆಗೆ ಸಂಬಂಧಿಸಿದ್ದು ಅಲ್ಲ, ಬೇರೆ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಅವರು ತಮ್ಮ ಸೇಫ್ಟಿ ಕನ್ಸರ್ನ್ಸ್ಗೋಸ್ಕರ ಆ ಥರ ಕೊಟ್ಟಿರಬಹುದು, ಗೌಪ್ಯವಾಗಿಯೇ ಇರಲಿ, ನನ್ನ ಒಂದು ಐಡೆಂಟಿಟಿ, ನನ್ನ ಒಂದು ವಿಳಾಸ, ನನ್ನ ಒಂದು ಫೋನ್ ನಂಬರ್ ಗೌಪ್ಯವಾಗಿರಲಿ ಅಂತ ಆ ತರಹ ಕೊಟ್ಟಿರಬಹುದು. ಆದರೂ ಕೂಡ ಸ್ವಾಮೀಜಿಗಳ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಸ್ವಾಮೀಜಿಗಳು ಜನಗಳಿಗೆ ಗೊತ್ತಿರುವಂಥವರು. ಅವರ ವಿರುದ್ಧ ಕೇಳಿಬಂದಿರುವಂತಹ ಈ ಆರೋಪದ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸಿ ಸತ್ಯಾಸತ್ಯತೆಯನ್ನು ಕಂಡುಹಿಡಿದು ಅದಕ್ಕೆ ತಕ್ಕನಂತೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಈಗಾಗಲೇ ನಾವು ಬಾಗಲಕೋಟೆ SP ಅವರಿಗೆ ಈ ಸಂಬಂಧಪಟ್ಟಂತಹ ದೂರಿನ ಬಗ್ಗೆ ವಿಷಯವನ್ನು ತಿಳಿಸಿ ಅವರಿಗೆ ಸೂಚನೆಯನ್ನು ನೀಡಿದ್ದೇವೆ ಅಂತ ಮಹಿಳಾ ಆಯೋಗದ ಆಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ನ್ಯೂಸ್ ಫಸ್ಟ್ಗೆ ಮಾಹಿತಿಯನ್ನು ನೀಡಿರುವಂಥದ್ದು. ನಾಗಲಕ್ಷ್ಮಿ ಚೌಧರಿ ಅವರು ಏನು ನಮಗೆ ದೂರು ಬಂದಿದೆ ಅಂತ ಹೇಳ್ತಾ ಇದ್ರು, ಆ ದೂರಿನಲ್ಲಿ ಅಂದರೆ ಮಹಿಳಾ ಆಯೋಗಕ್ಕೆ ಮಹಿಳೆ ಸಲ್ಲಿಸಿರುವಂತಹ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅದನ್ನು ಕೂಡ ನೋಡ್ಕೊಂಬರೋಣ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ದೈಹಿಕ ಮತ್ತು ಮಾನಸಿಕವಾಗಿ ಲೈಂಗಿಕ ಶೋಷಣೆ ಹಾಗೂ ನನ್ನ ಖಾಸಗಿ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಿಸುವುದಾಗಿ ಬ್ಲ್ಯಾಕ್ಮೇಲ್ ಮಾಡ್ತಾ ಲೈಂಗಿಕವಾಗಿ ಸಹಕರಿಸುವಂತೆ ಒತ್ತಾಯಪಡಿಸ್ತಾ ಇರುವ ಮತ್ತು ಕಿರುಕುಳ ನೀಡುತ್ತಾ ಇರುವ ಕುರಿತು ದೂರು. ಮಾನ್ಯರೇ, ನಾನು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಪೀಠಾಧಿಪತಿಗಳು, ಮಹಾಪೀಠ ಕೂಡಲ ಸಂಗಮ ಇವರ ಭಕ್ತಿಯಾಗಿದ್ದು, ಬೆಂಗಳೂರಿಗೆ ಬಂದಾಗ ಹಲವು ಬಾರಿ ಭೇಟಿಯಾಗಿ ಮಾತನಾಡಿ ಅವರ ಹೋರಾಟಗಳ ಬಗೆಗೆ ಬೆಂಬಲವನ್ನು ಸಹ ನೀಡಿದೆ. ಹೀಗೆ ಪರಿಚಯವಾಗಿದ್ದ ಸ್ವಾಮೀಜಿಯವರು ನನ್ನನ್ನು ಮಠಕ್ಕೆ ಕರೆಸಿ ಪ್ರಸಾದ ಕೊಡ್ತೀನಿ ಅಂತ ಹೇಳಿ ನನ್ನ ವಿಶ್ವಾಸವನ್ನು ದುರುಪಯೋಗ ಮಾಡಿಕೊಂಡು ನನ್ನೊಂದಿಗೆ ಲೋಕಭಿರಾಮವಾಗಿ ಮಾತನಾಡುತ್ತಾ ಸಭ್ಯವಾದ ಪದಗಳನ್ನು ಬಳಸಿ ಮೈ ಕೈಯನ್ನ ಮುಟ್ಟುತ್ತಾ ನನ್ನೊಂದಿಗೆ ದೈಹಿಕವಾಗಿ ತಪ್ಪಾಗಿ ವರ್ತಿಸಿದ್ದಾರೆ. ಆ ಸಮಯದಲ್ಲಿ ನನ್ನ ತಿಳುವಳಿಕೆ ಇಲ್ಲದೆ ನನ್ನ ಮೇಲೆ ಅವರು ನಡೆಸಿರುವ ಲೈಂಗಿಕ ದೌರ್ಜನ್ಯದ ಖಾಸಗಿ ವಿಡಿಯೋವನ್ನ ಮಾಡಿಕೊಂಡಿದ್ರು. ಆ ವಿಡಿಯೋವನ್ನ ಬಳಸಿ ಅವರು ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದು, ಪ್ರತಿ ರಾತ್ರಿ ಫೋನ್ ಮಾಡಿ ಬೆತ್ತಲೆ ವಿಡಿಯೋ ಕಾಲ್ ಮಾಡು, ಇಲ್ಲದೇ ಇದ್ರೆ ನಿನ್ನ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತೀನಿ ಅಂತ ಬೆದರಿಸುತ್ತಿದ್ದಾರೆ. ಈ ಕಾರಣದಿಂದ ನನಗೆ ಭಯ, ಮಾನಸಿಕ ಒತ್ತಡ ಹಾಗೂ ಅವಮಾನ ಉಂಟಾಗಿದೆ. ಈ ಮೇಲ್ಕಂಡ ವ್ಯಕ್ತಿಯು ನನಗೆ ಕರೆ ಮಾಡಿ ಮಾತನಾಡಿರುವ ಮತ್ತು ಆಡಿಯೋ ರೆಕಾರ್ಡ್ಗಳನ್ನು ಸಹ ತನಿಖೆಯ ಸಂದರ್ಭದಲ್ಲಿ ಕೊಡಲು ಸಿದ್ಧನಿರುತ್ತೇನೆ. ಸ್ವಾಮೀಜಿಗಳು
ಪಂಚಮಸಾಲಿ ಸಮಾಜದ ಪರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ರು. ಆ ವಿಚಾರವಾಗಿಯೇ ಅವರ ಮಠದ ಅಂದರೆ ಕೂಡಲ ಸಂಗಮ ಮಠದ ಭಕ್ತೆಯಾಗಿದ್ದ ನಾನು ಅವರು ಬೆಂಗಳೂರಿಗೆ ಬಂದಾಗ ಹೋಗಿ ಅವರನ್ನು ಭೇಟಿಯಾಗಿದ್ದೆ. ಭೇಟಿಯಾದಂತಹ ಸಂದರ್ಭದಲ್ಲಿ ಅವರ ಹೋರಾಟಗಳ ಬಗ್ಗೆ ನನ್ನ ಬೆಂಬಲವನ್ನು ಕೂಡ ನಾನು ಸೂಚಿಸಿದ್ದೆ. ಇದೇ ವಿಚಾರವಾಗಿ ನನ್ನ ಜೊತೆ ಸಲುಗೆಯನ್ನು ಬೆಳೆಸಿ ಅವರು ಮಠಕ್ಕೆ ಬಾರಮ್ಮ ನಿನಗೆ ಪ್ರಸಾದವನ್ನು ಕೊಡ್ತೇನೆ ಅಂತ ಕರೆಸಿ ನನ್ನ ಜೊತೆಯಲ್ಲಿ ಅಸಭ್ಯವಾಗಿ ಅವರು ವರ್ತಿಸ್ತಾ ಇದ್ರು. ಅಷ್ಟೇ ಅಲ್ಲ, ನನಗೆ ರಾತ್ರಿ ವೇಳೆಯಲ್ಲಿ ನೀನು ವಿಡಿಯೋ ಕಾಲ್ ಮಾಡಬೇಕು, ಬೆತ್ತಲೆಯಾಗಿ ವಿಡಿಯೋ ಕಾಲನ್ನು ಮಾಡಬೇಕು, ಇಲ್ಲದೇ ಇದ್ದರೆ ನಿನ್ನ ಖಾಸಗಿ ವಿಡಿಯೋಗಳನ್ನು ನಾನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತೇನೆ ಅನ್ನುವ ಬೆದರಿಕೆಯನ್ನು ಸ್ವಾಮೀಜಿಗಳು ನನಗೆ ಹಾಕ್ತಾ ಇದ್ರು ಅಂತೇಳಿ ಸಂತ್ರಸ್ತ ಮಹಿಳೆ ಆರೋಪವನ್ನು ಮಾಡಿರುವಂಥದ್ದು. ಅದನ್ನೇ ದೂರಿನಲ್ಲಿ ಉಲ್ಲೇಖ ಮಾಡಿ ರಾಜ್ಯ ಮಹಿಳಾ ಆಯೋಗಕ್ಕೆ ಹಾಗೆಯೇ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ, ಸಿಎಂ ಅವರಿಗೆ ಮತ್ತು ಗೃಹ ಸಚಿವರಿಗೆ ದೂರನ್ನು ಸಲ್ಲಿಸಿದ್ದಾರೆ. ಇದು ಆಕೆಯ ವರ್ಷನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.